ನಮಸ್ಕಾರ ವೀಕ್ಷಕರೇ, ನಾನು ಶ್ರೀನಿವಾಸ್ ಬಾಬು ಮತ್ತೆ ತಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ಮಾಧ್ಯಮಗಳು, ಪತ್ರಿಕೋದ್ಯಮ ಯಾವ ನಿಟ್ಟಿನಲ್ಲಿ ಸಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆ ಮಾಡೋಣ ಅಂತ ಬಂದಿದ್ದೀನಿ. ಯಾಕೆಂತಂದರೆ ನೋಡಿ ವೀಕ್ಷಕರು, ಇವತ್ತು ಏನಾಗ್ತಿದೆ, ಮಾಧ್ಯಮ ಅಂತಂದರೆ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನಮಾನ ಇರ್ತಕ್ಕಂಥದ್ದು. ಈ ಸಂವಿಧಾನದ 4ನೇ ಅಂಗ ಅಂತ ಹೆಸರಾಗಿರ್ತಕ್ಕಂಥದ್ದು ಮಾಧ್ಯಮ ಲೋಕ, ಈ ಪತ್ರಿಕಾ ರಂಗ ಇರ್ಬೋದು. ಇದರಲ್ಲಿ ಬರ್ತಕ್ಕಂಥ ವಿಷಯಗಳು, ಭಾಳಷ್ಟು ವಿಷಯಗಳನ್ನ ಸಾರ್ವಜನಿಕರು ಪತ್ರಿಕೆಗಳ ಮುಖಾಂತರನೇ ಪ್ರಚಾರ ತಗೊಳ್ತಾ ಇದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಒಂದು 6ನೇ ಸರ್ಟಿಫಿಕೇಟ್ ತೊಗೊಂಡು ಒಂದು ಪತ್ರಿಕೆ ನಡೆಸ್ತಕ್ಕಂಥ ಒಬ್ಬ ವ್ಯಕ್ತಿ ತನಗಿಂತ ಯಾರೋ ಯೂಟ್ಯೂಬಲ್ಲಿ ಯಾವುದೋ ಒಂದು ಚಾನಲ್ ಮೈಕ್ ಇಟ್ಕೊಂಡು ತನ್ನದೇ ಆದಂಥ ಒಂದು ಹೆಸರಿಟ್ಕೊಂಡು ತಾನೇ ಎಡಿಟ್ರು, ತಾನೇ ರಿಪೋರ್ಟ್ರು, ತಾನೇ ಇದು ಅನ್ನೋ ಥರ ಮಾಡಿಕೊಂಡು ಅವ್ರು ಹೋಗಿ ಎಲ್ಲ ಕಡೆಗೂ ನ್ಯೂಸ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಸಣ್ಣ ಪುಟ್ಟ ದುಡ್ಡುಗಳನ್ನ ಇಸ್ಕೊಂಡು ಪತ್ರಿಕೋದ್ಯಮದ ಮರ್ಯಾದೆ ಇವತ್ತು 3 ಕಾಸಿಗೆ ಹರಾಜಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳಬೇಕು? ಇದರಿಂದ ನಿಜವಾಗ್ಲೂ ಪತ್ರಕರ್ತನಾಗಿರ್ತಕ್ಕಂಥವನು, ನಿಜವಾಗ್ಲೂ 6ನೇ ಸರ್ಟಿಫಿಕೇಟ್ನ ಭಾರತ ಸರ್ಕಾರದಿಂದ ತಗೊಂಡು ಅವ್ನು ಪತ್ರಿಕೆ ನಡೆಸಕ್ಕಂಥವನು, ಅವನ ಪೊಸಿಷನ್ ಏನಾಗುತ್ತೆ? ಇವತ್ತು ಭಾಳ ಕಡೆ ಇವತ್ತು ಯೂಟ್ಯೂಬರ್ಸ್ದೇ ಹಾವಳಿ ಜಾಸ್ತಿ ಆಗೋಗಿದೆ. ನೀನು ಯೂಟ್ಯೂಬ್ ಮಾಡಪ್ಪ, ಯಾರು ಬೇಡ ಅಂದಿಲ್ಲ. ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಇವತ್ತು ಭಾಳಷ್ಟು ಪ್ರಬಲವಾಗಿದೆ, ಪ್ರಭಾವಶಾಲಿಯಾಗಿದೆ, ಪರಿಣಾಮಕಾರಿಯಾಗಿದೆ. ಬಟ್ ಆ ಯೂಟ್ಯೂಬಲ್ಲಿ ಏನು ಕೊಡಬೇಕಾಗಿದೆ? ನಾವು ಯಾವುದಾದ್ರೂ ಕಂಟೆಂಟ್ ಕೊಡಬೇಕಾಗಿದೆ. ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅಡುಗೆ ಬಗ್ಗೆ ಆಗಿರ್ಬೋದು, ಅಥವಾ ಯಾವ್ದಾದ್ರು ದೇವಸ್ಥಾನಗಳ ಬಗ್ಗೆ ಆಗಿರ್ಬೋದು, ಇನ್ನೊಂದು ವಿಷಯದ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ಕಂಟೆಂಟ್ ಕೊಡಲಿ. ಅವನು ನ್ಯೂಸ್ ಚಾನಲ್ ಥರ ಅವನು ಯಾಕೆ ಬಿಂಬಿಸ್ಬೇಕು? ಅದ್ರ ಬಗ್ಗೆ ಸರ್ಕಾರ ಏನು ಆ್ಯಕ್ಷನ್ ತಗೊಳ್ತಾ ಇದೆ? ಎಲ್ಲ ಕಡೆಗೂ ಅವನು ಗಾಡಿಗಳ ಮೇಲೆ ಪ್ರೆಸ್ ಅಂತ ಹಾಕೊತಾನೆ, ಅವನದೇ ಆದಂಥ ಒಂದು ಲೋಗೋ ಕ್ರಿಯೇಟ್ ಮಾಡ್ಕೊತಾನೆ, ಅವನದೇ ಆದಂಥ ಮೈಕ್ ಇಟ್ಕೊತಾನೆ, ಹೋಗ್ತಾನೆ ಅಂತಂದರೆ ಅವನು ಹೋಗಿ ಅವನಲ್ಲಿ ಮಾಡ್ಕೊಂಬಂದ್ರೆ ನಿಜವಾಗ್ಲೂ ಪತ್ರಕರ್ತನಾಗಿರ್ತಕ್ಕಂಥನು, ನಿಜವಾಗ್ಲೂ 6ನೇ ಸರ್ಟಿಫಿಕೇಟ್ ತೊಗೊಂಡಿರ್ತಕ್ಕಂಥನು, ಅವನು ಪತ್ರಿಕೆ ನಡೆಸ್ತಕ್ಕಂಥನು, ಅವನಿಗೆ ಎಷ್ಟು ತೊಂದರೆ ಇದೆ, ಎಷ್ಟು ಸಮಸ್ಯೆ ಇದೆ, ಅವನ ಪರಿಸ್ಥಿತಿ ಏನಾಗುತ್ತೆ? ಇವತ್ತು ವಾರ್ತಾ ಇಲಾಖೆ ಕೂಡ ಭಾಳಷ್ಟು ಇಬ್ಬದೇ ನೀತಿಯನ್ನು ತೋರಿಸ್ತಾ ಇದೆ. ಏನಪ್ಪ ಅಂತಂದರೆ, ಇಲ್ಲಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯವ್ರಿಗಾದರೆ 1 ವರ್ಷ ನಿಮ್ಮ ಪತ್ರಿಕೆ ಬರಬೇಕು, ನಿಮ್ಗೆ 6ನೇ ಸರ್ಟಿಫಿಕೇಟ್ ಇರಬೇಕು, ಅದು ಇರಬೇಕು ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಅದೇ ನೀನು ಅದರ್ OBCs ಆಗಿರ್ಬೋದು, ಅದರ್ ಕಮ್ಯುನಿಟೀಸ್ ಆಗಿರ್ಬೋದು, ಅವನ ಪತ್ರಿಕೆ ನಡೆಸ್ತೀನಿ ಅಂತಂದರೆ ಅವನಿಗೆ ನೀನು 2 ವರ್ಷ ಮಾಡಬೇಕು, 2 ವರ್ಷ ಬರಬೇಕು. ಈ ಥರ ಬಗ್ಗೆ ರೀತಿ ಹಾಕಬೇಕು. ಮಾಡಿದ್ರೆ ಎಲ್ಲರಿಗೂ ಒಂದೇ ಥರ ಮಾಡಿ ನೀವು. ಆಮೇಲೆ 6ನೇ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು ಭಾರತ ಸರ್ಕಾರ. 6ನೇ ಸರ್ಟಿಫಿಕೇಟ್ ಕೊಟ್ಟವನಿಗೂ ನೀನು ಇಲ್ಲಿ ಅಕ್ರೆಡಿಟೇಷನ್ ಕಾರ್ಡ್ ಕೊಡಲ್ಲ ಅಂದರೆ ವಾಟ್ ಇಸ್ ದ ಮೀನಿಂಗ್? ಆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಂತ ಇದೆ, ಆ ಪತ್ರಕರ್ತರ ಸಂಘದಲ್ಲಿ ನಾವು ಮೆಂಬರ್ಶಿಪ್ ತೊಗೊಂಡಿರ್ತೀವಿ ಅಂತಂದ್ರು ಆ ಮೆಂಬರ್ಶಿಪ್ ಕಾರ್ಡ್ ತೊಗೊಂಡಿದ್ರು ವಿಧಾನಸೌಧದಲ್ಲಿ ಎಂಟ್ರಿ ಕೊಡಲ್ಲ. ಪ್ರತಿಯೊಂದಕ್ಕೂ ನೀವು ಕೇಳ್ತಕ್ಕಂಥದ್ದು ಮಾಧ್ಯಮ ಅಧಿಕೃತವಾಗಿ ಮಾಧ್ಯಮಗಾರನ, ನೀನು ಮಾಧ್ಯಮ ಪತ್ರಕರ್ತನ, ಅದಕ್ಕೋಸ್ಕರ ನಿಮಗೆ ವಾರ್ತಾ ಮತ್ತು ಪ್ರಚಾರಕ್ಕೆ ಕೊಟ್ಟಿರ್ತಕ್ಕಂಥ ಅಕ್ರೆಡಿಟೇಷನ್ ಕಾರ್ಡ್ ಕೊಡು ಅಂತೀರಾ. ಅಕ್ರೆಡಿಟೇಷನ್ ಕಾರ್ಡ್ನ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಈಗ 6ನೇ ಸರ್ಟಿಫಿಕೇಟ್ ಇರೋರೆಲ್ಲರಿಗೂ ನೀವು ಕೊಡಲೇಬೇಕಲ್ಲ. ಅವನು ಪತ್ರಕರ್ತನೇ ಅಲ್ವಾ? ಅವ್ನು ಡ್ಯೂಟಿ ಮಾಡೋದಕ್ಕೆ, ಅವ್ನ ಕೆಲಸ ನಿರ್ವಹಿಸೋದಕ್ಕೆ, ಅವ್ನ ಕಾರ್ಯನಿರ್ವಹಿಸೋದಕ್ಕೆ ಅವನಿಗೆ ಪತ್ರಕರ್ತ ಅಂತ ನೀನು ಮಾನ್ಯತೆ ಕೊಟ್ಟ ಮೇಲೆ ಅವ್ನು ಕೆಲಸ ಮಾಡೋಕ್ಕೆ ಬಂದಿರ್ತಾನಲ್ಲಿ. ಅವ್ನು ನೀವು ಅಕ್ರೆಡಿಟೇಷನ್ ಕಾರ್ಡ್ ಕೊಡಲಿಲ್ಲ ಅಂದರೆ ಹೆಂಗೆ? ಸರ್ಕಾರ ಇಂತಹ ಸಣ್ಣ ಪತ್ರಿಕೆಗಳಿಗೆ ಮತ್ತು ಭಾಳ ಅತಿ ಸಣ್ಣ ಪತ್ರಿಕೆಗಳಿಗೆ ನೀವು ಜಾಹೀರಾತುಗಳನ್ನ ನೀಡೋ ಮುಖಾಂತರ ಆ ಪತ್ರಿಕೆಗಳನ್ನ ಎತ್ತುವಂಥ ಕೆಲಸ ಮಾಡಬೇಕು. ಪತ್ರಿಕೋದ್ಯಮ ಬೆಳೆಯುವಂಥ ಕೆಲಸ ಆಗಬೇಕು. ಒಂದು ಆರೋಗ್ಯಕರವಾದಂಥ ಪೈಪೋಟಿ ನಡಿಬೇಕಾಗಿದೆ ಅಲ್ಲಿ. ಆದರೆ ಇಲ್ಲೇನಾಗ್ತಾ ಇದೆ, ಕೆಲವಷ್ಟು ಪತ್ರಿಕೆಗಳು ಮಾಧ್ಯಮ ಪಟ್ಟಿನಲ್ಲಿದ್ದಾವಂತೆ. ಆ ಮಾಧ್ಯಮ ಪಟ್ಟಿಯಲ್ಲಿರೋ ಪತ್ರಿಕೆಗಳಿಗೆ ಮಾತ್ರ ಜಾಹೀರಾತು ಕೊಡೋದು. ಆ ಜಾಹೀರಾತು ಕೊಡೋದಕ್ಕೂ ಬೇರೆ ಬೇರೆ ರೀತಿಯಾದ ಮಾನದಂಡಗಳಿದೆ. ಆ ಮಾನದಂಡಗಳ ಪ್ರಕಾರ ನೀವು ಈ ಬೇರೆ ಪತ್ರಿಕೆಗಳು 6ನೇ ಬಂದಿರೋರಿಗೆ ಎಷ್ಟು ಕೊಡ್ತೀರಾ? 2,000 ರೂಪಾಯಿ ಕೊಡ್ತೀರಾ. ಅದು ವರ್ಷಕ್ಕೆ 5 ಆ್ಯಡ್ ಕೊಡ್ತೀರಾ. 5 ಆ್ಯಡು 2,000 ರೂಪಾಯಿ ಅಂದರೆ 10,000 ರೂಪಾಯಿ ಆಯಿತು. 1 ವರ್ಷಕ್ಕೆ 10,000 ರೂಪಾಯಲ್ಲಿ ಪತ್ರಿಕೆ ಪ್ರಿಂಟ್ ಮಾಡೋಕ್ಕಾಗತ್ತಾ? ಒಂದು ಇಶ್ಯೂ ಮಾಡೋಕ್ಕೆ ಸಾಧ್ಯ ಇದೆಯಾ? ಒಂದು ಸಂಚಿಕೆನ ನೀವು ಪ್ರಿಂಟ್ ಮಾಡಬೇಕಾದ್ರೆ ಎಷ್ಟು ದುಡ್ಡು ಬರ್ತದೆ? ಯಾಕೆ ಇದನ್ನು ಆಲೋಚನೆ ಮಾಡ್ತಾಯಿಲ್ಲ ನೀವು? ಎಲ್ಲ ನೀವು ಬಂಡವಾಳಶಾಹಿಗಳ ಪತ್ರಿಕೆಗಳೇನಿದೆ ಅವ್ರುಗಳಿಗೆ ಎಲ್ಲ ನೀವು ಮಾಡ್ತಾ ಹೋದರೆ, ಬಂಡವಾಳ ಇಲ್ದಂಗೆ ಏನೋ ಒಂದು ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಬೇಕು, ನಾನು ಈ ಸಮಾಜಕ್ಕೆ ನಾನೇನೋ ಒಂದು ತಿದ್ದಬೇಕು, ಬುದ್ಧಿ ಹೇಳಬೇಕು ಅಂತೇಳಿ ಒಂದು ಮಹದೋದ್ದೇಶ ಇಟ್ಕೊಂಡು ಬಂದಿರತಕ್ಕಂಥ ಪತ್ರಕರ್ತ ಅವನೆಲ್ಲ ಹೋಗ್ಬೇಕು? ಅವೆಲ್ಲದ್ರ ಜೊತೆಗೆ ಯೂಟ್ಯೂಬರ್ಸ್ ಹಾವಳಿ ಆಗಿದೆ. ಯಾವುದೋ ಒಂದು ಸಂಸ್ಥೆನಲ್ಲಿ ಒಂದು 3 ತಿಂಗಳು 6 ತಿಂಗಳ ಕೆಲಸ ಮಾಡ್ತಾನೆ. ಅವನೇನು ಮಾಡ್ತಾನೆ, ಅವನು ಹೊರಗಡೆ ಹೋಗ್ತಾನೆ, ಸಣ್ಣ ಪುಟ್ಟ ಎಡಿಟಿಂಗ್ ಕಲ್ತ್ಕೊತಾನೆ. ಎಡಿಟಿಂಗ್ ಕಲ್ತ್ಕೊಂಡ ತಕ್ಷಣ ಅವನೇ ಒಂದು ಮೈಕ್ ಹಿಡ್ಕೊತಾನೆ, ಅವನೇ ಹೋಗ್ತಾನೆ.
ಅವನೇ ಹೋಗಿ ಅವನೇ ಇಂಟರ್ವ್ಯೂ ಮಾಡಿ ಅವನೇ ಸುದ್ದಿ ಮಾಡಿ ಅದನ್ನು ತಗೊಬಂದು ಅವನೇ ಎಡಿಟ್ ಮಾಡಿ ಅವನೇ ಹಾಕ್ತಾನೆ. 20 ವ್ಯೂಸ್ ಬರುತ್ತೋ, 30 ವ್ಯೂಸ್ ಬರುತ್ತೋ, 100 ವ್ಯೂಸ್ ಬರುತ್ತೋ ಬೇರೆ ವಿಚಾರ. ಆದರೆ ಅವನಿಗೆ ಅಲ್ಲಿ ಅವನು ಯಾವನೋ ಕರೆದಿರ್ತಾರೆ, ಯಾರು ಪತ್ರಿಕಾಗೋಷ್ಠಿ ಮಾಡಿರ್ತಾರೆ, ಅವನಿಗೇನೋ ಒಂದು 500,000 ಕೊಟ್ಟು ಕಳಿಸಿರ್ತಾರೆ. ಅಲ್ಲಿಗೆ ಅವನ ಜೀವನ ನಡೀತಾ ಹೋಗ್ತದೆ. ನಿಜವಾಗ್ಲೂ ಪತ್ರಕರ್ತನಾದವನಿಗೆ ಅವನ ಖರ್ಚು ಎಷ್ಟಿದೆ, ವೆಚ್ಚ ಎಷ್ಟಿದೆ, ಅವನದು ಏನೇನು ಆಗುಹೋಗುಗಳಿದೆ, ಅದನ್ನೆಲ್ಲ ಯಾಕೆ ಮಾಡ್ತಾ ಇಲ್ಲ? ದಯವಿಟ್ಟು ವಾರ್ತಾ ಇಲಾಖೆ ಈ ರೀತಿ ಇಬ್ಬಗೆಯ ನೀತಿಯನ್ನು ತೋರದೆ ಎಲ್ಲ 6ನೇ ಸರ್ಟಿಫಿಕೇಟ್ ಹೋಲ್ಡರ್ಸ್ಗೂ ಕೂಡ ತಾವು ಕೇವಲ ತಾತ್ಕಾಲಿಕವಾಗಿ ಅಕ್ರೆಡಿಟೇಷನ್ ಆದರೂ ಕೊಡಿ, ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡೋ ರೀತಿಯಲ್ಲಾಗೂ ಕೊಡಿ. ಕೊಟ್ಟು ಅವ್ರನ್ನ ವಿಧಾನಸೌಧ ಎಂಟ್ರಿ ಇರ್ಬೋದು, ಮತ್ತೊಂದು ಕಡೆ ಇರ್ಬೋದು, ಸರ್ಕಾರಿ ಕಾರ್ಯಕ್ರಮಗಳಿರ್ಬೋದು, ಹೋಗಿ ಸುದ್ದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಆಮೇಲೆ ಸಣ್ಣ ಮತ್ತು ಅತಿ ಸಣ್ಣ ಪತ್ರಿಕೆಗಳಿಗೂ ಕೂಡ ನೀವು ಜಾಹೀರಾತುಗಳನ್ನ ಯಾವುದೇ ರೀತಿಯಾದ ಮಾನದಂಡಗಳಿಲ್ದಂಗೆ ಕೊಡ್ರಿ. ಅವ್ರವ್ರ ಸರ್ಕ್ಯುಲೇಷನ್ ಎಷ್ಟಿದೆ ಅಷ್ಟು ನೋಡ್ಕೊಂಡು ಕೊಡಿ. ನೀವು ದೊಡ್ಡದಾಗಿ ಏನು ಜಾಸ್ತಿ ದೊಡ್ಡದಾಗಿ ಕೊಡೋ ಅಂತ ಹೇಳ್ತಾ ಇಲ್ಲ, ಬಟ್ ಅವರು ಬದುಕಬೇಕಾಗಿದೆ. ಹಾಗೆಯೇ ಯೂಟ್ಯೂಬರ್ಸ್ ಹಾವಳಿನ ನೀವು ಕಡಿವಾಣ ಹಾಕಿ. ದಯಮಾಡಿ ಯಾರಿಗೆ ಪರ್ಮಿಷನ್ ಇರಲ್ವೋ, ಯಾರಿಗೆ ಅವರು ಸರ್ಕಾರದಿಂದ ಮಾನ್ಯತೆ ಪಡೆದಿರಾ, ಸರ್ಕಾರದಿಂದ ಅಧಿಕೃತವಾಗಿ ಬೇಕಾಗಿರ್ತಕ್ಕಂಥ ಪರವಾನಗಿ ಪಡೆದಿರಾ, ಪತ್ರಿಕೆ ನಡೆಸ್ತಕ್ಕಂಥವ್ರಾಗಿರ್ಬೋದು, ಚಾನಲ್ ನಡೆಸ್ತಕ್ಕಂಥವ್ರಾಗಿರ್ಬೋದು, ಅವ್ರನ್ನ ಖಂಡಿತವಾಗಿ ನೀವು ಅವ್ರನ್ನ ಮಟ್ಟ ಹಾಕಬೇಕಾಗಿದೆ. ಇದರಿಂದ ರೋಲ್ ಕಾಲ್ ದಂಧೆ ಜಾಸ್ತಿ ಆಗ್ತಿದೆ, ಪತ್ರಕರ್ತರ ಗೌರವಕ್ಕೆ ಚ್ಯುತಿ ಬರ್ತಾ ಇದೆ. ಎಲ್ಲೋದ್ರೂ ಯಾವ ಪ್ರಶ್ನವ್ರು ಅಂದರೆ ಬಿಡಪ್ಪ ಏನಾಗಂಗಿದೆ, ಅವರಿಂದ ಬರ್ತಾರೆ, ಅವನು ಯೂಟ್ಯೂಬಲ್ಲಿ ಮಾಡ್ಕೊಂತಾನೆ, ಏನೋ ಒಂದು 500 ಕೊಟ್ಟರೆ ಆಯ್ತು, 1000 ಕೊಟ್ಟರೆ, ಈ ರೀತಿಯಾದಂಥ ಭಾವನೆಗಳು ಫಸ್ಟ್ ಹೋಗಬೇಕು. ಎಲ್ಲ ಪತ್ರಕರ್ತರು ದುಡ್ಡಿಗೋಸ್ಕರ ಕೆಲಸ ಮಾಡ್ತಿರಲ್ಲ, ತಾವು ತಮ್ಮ ಕೆಲಸದ ಮೇಲೆ ಗೌರವ ಇಟ್ಕೊಂಡು, ಒಂದು ಆಸೆ ಇಟ್ಕೊಂಡು, ಈ ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ. ಯಾವಾಗ ಇಲ್ಲಿ ಆರ್ಥಿಕವಾಗಿ ನಷ್ಟ ಶುರುವಾಗುತ್ತೆ, ಆರ್ಥಿಕವಾಗಿ ಅವನಿಗೆ ಸಬಲನಾಗಲ್ಲ, ಆವಾಗ ಅವನ ಪತ್ರಿಕೆ ನಡೆಸೋಕ್ಕೆ ಸಾಧ್ಯ ಆಗಲ್ಲ. ಇದನ್ನು ವಾರ್ತಾ ಇಲಾಖೆ ಖಂಡಿತವಾಗಿ ಮನಗಣ್ಣಬೇಕು. ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಚಿವರು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಇವರ ಈಗೇನು ಈ ಇಬ್ಬಗೆ ನೀತಿಗಳನ್ನ ತೋರಿಸ್ತಾರೆ ಅದನ್ನ ಫಸ್ಟ್ ನೀವು ಕಡಿವಾಣ ಹಾಕಿ. ಎಲ್ಲ ಕಡೆಗೂ ದುಡ್ಡು 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 ಅಂತಿದೆ. ದಯವಿಟ್ಟು ಇದಕ್ಕೊಂದು ಕಡಿವಾಣ ಮಾಡಿ, ನೀವು ಏನಾದರೂ ಮಾಡಿ ಆ ಯೂಟ್ಯೂಬರ್ಸ್ನ ಹಾವಳಿನ ಸ್ವಲ್ಪ ತಡೆಗಟ್ಟಿ. ಆ ಪ್ರೆಸ್ ಕ್ಲಬ್ ಹೋಗ್ತೀರಾ, ಪ್ರೆಸ್ ಕ್ಲಬ್ ಅಂತಿದೆ ಬೆಂಗಳೂರಲ್ಲಿ, ಅಲ್ಲಿ ಮಾನ್ಯತೆ ಪಡೆದಿರತಕ್ಕಂಥ ಪತ್ರಕರ್ತರು ಎಷ್ಟು ಜನನೋ, ಯೂಟ್ಯೂಬರ್ಸ್ ಎಷ್ಟು ಜನನೋ, ಅವರೇ ಅಲ್ಲಿ ರಾಜ್ಯಭಾರ ಮಾಡ್ತಿರ್ತಾರೆ. ಅವ್ರುಗಳಿಗೆ ನೀವು ಪ್ರೆಸ್ ಕ್ಲಬ್ ಮೆಂಬರ್ಶಿಪ್ ಕೊಟ್ಟಿರ್ತೀರ, ನಿಜವಾದ ಪತ್ರಕರ್ತನಿಗೆ ಮೆಂಬರ್ಶಿಪ್ ಕೊಡಲ್ಲ ನೀವು. ಯಾಕೆ? ನಿಜವಾಗ್ಲೂ 6ನೇ ಸರ್ಟಿಫಿಕೇಟ್ ತಗೊಂಡು ನಿಜವಾಗ್ಲೂ ಕಷ್ಟಪಟ್ಟು ಪತ್ರಿಕೆ ಮಾಡ್ತಕ್ಕಂಥವನಿಗೆ ನೀವು ಮೆಂಬರ್ಶಿಪ್ ಕೊಡಲ್ಲ ಅಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ. ಅದೇ ಯೂಟ್ಯೂಬರ್ಸ್ಗೆ ನೀವು ಮೆಂಬರ್ಶಿಪ್ ಕೊಟ್ಟಿದ್ದೀರಾ. ಯಾಕೆ ಕೊಟ್ಟಿದ್ದೀರಾ? ಪ್ರೆಸ್ ಕ್ಲಬ್ ಅಧ್ಯಕ್ಷರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ವಾ? ಅಥವಾ ಪ್ರೆಸ್ ಕ್ಲಬ್ ಕಾರ್ಯದರ್ಶಿಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ವಾ? ಯಾಕೆ? ಇದನ್ನು ಫಸ್ಟ್ ಇಂಥವನ್ನೆಲ್ಲ ಕಡಿವಾಣ ಹಾಕಿ, ಇಂತಹ ಮೆಂಬರ್ಸ್ನ ನೀವು ಖಂಡಿತವಾಗಿ ಅವ್ರನ್ನ ತೆಗೆದಾಗಿ ನಿರ್ದಾಕ್ಷಿಣ್ಯವಾಗಿ ಪ್ರೆಸ್ ಕ್ಲಬ್ ಒಳಗಡೆ ಪತ್ರಕರ್ತರು ಅಲ್ದಿರೋರು ಪತ್ರಿಕಾಗೋಷ್ಠಿಗೆ ಹೋಗಬಾರ್ದು ಅಂತ ಹೇಳಿ. ಇವತ್ತು ಪ್ರೆಸ್ ಕ್ಲಬ್ಬಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕಂದ್ರೆ ಭಯ ಆಗ್ತಾ ಇದೆ, ಬೇಜಾರಾಗುತ್ತೆ. ಯಾಕಂದರೆ ಅಲ್ಲಿ ದುಡ್ಡು ಕಟ್ಟಿ ಒಂದು ಪ್ರೆಸ್ ಕ್ಲಬ್ಬು ಅಲ್ಲಿ ಹೋಗಿ ನಾವು ಪತ್ರಿಕಾಗೋಷ್ಠಿ ಮಾಡಿದ್ರೆ ಹಲವಾರು ಪತ್ರಿಕೆಗಳಲ್ಲಿ ಬರುತ್ತೆ ಅಂತ ನಾವು ಆಲೋಚನೆ ಮಾಡ್ಕೊಂಡು ಪತ್ರಿಕಾಗೋಷ್ಠಿಗೆ ಬರ್ತಾರೆ ಜನ ಅಲ್ಲಿ. ಆದರೆ ಅಲ್ಲಿ ಬೆರಳೆಣಿಕೆ ಅಷ್ಟು ಜನ ಪತ್ರಕರ್ತರು ಅಲ್ಲಿ ಇರಲ್ಲ. ಇರೋರು ಕೇವಲ ಯೂಟ್ಯೂಬರ್ಸ್ ಇರ್ತಾರೆ. ಆ ಯೂಟ್ಯೂಬರ್ಸಲ್ಲಿ ಕೊಟ್ಟರೆ ಅದು ಪ್ರಚಾರ ಎಷ್ಟರ ಮಟ್ಟಿಗೆ ಬರುತ್ತೆ? ಕೂತಿದ್ದ ಜಾಗದಲ್ಲಿ ಎಡಿಟಿಂಗ್ ಆಗೋಗುತ್ತೆ, ಕೂತಿದ್ದ ಜಾಗದಲ್ಲೇ ಕೊಟ್ಬಿಡ್ತಾರೆ ಅವರು. ಅವ್ರಿಗೆ ಅವಾಗೇ ದುಡ್ಡು ಕೊಡಬೇಕು. ಇದೆಂಥ ದೌರ್ಭಾಗ್ಯ ನೋಡಿ. ದಯವಿಟ್ಟು ಇದನ್ನೆಲ್ಲ ಕಡಿವಾಣ ಹಾಕಿ. ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಚಿವರಲ್ಲಿ ನನ್ನೊಂದು ಮನವಿ ಏನಪ್ಪ ಅಂತಂದರೆ, ಇಂತಹ ಯೂಟ್ಯೂಬರ್ಸ್ಗೆ ಕಡಿವಾಣ ಹಾಕಿ. ಯೂಟ್ಯೂಬರ್ಸ್ ಮಾಡಲಿ, ಬೇಡ ಅಂತ ಹೇಳಲ್ಲ. ಯೂಟ್ಯೂಬರ್ಸ್ ಇರೋದು ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಪ್ರಭಾವಶಾಲಿಯಾಗಿದೆ, ಪರಿಣಾಮಕಾರಿಯಾಗಿದೆ. ಅವ್ರುಗಳು ಯಾವ್ದಾರ ಕಂಟೆಂಟ್ ಇಟ್ಕೊಂಡು ಮಾಡಲಿ. ಅವರು ಅಡುಗೆ ಕಂಟೆಂಟು, ಆರೋಗ್ಯದ ಕಂಟೆಂಟು, ದೇವಸ್ಥಾನದ ಕಂಟೆಂಟು, ಇನ್ನೊಂದು ಕಂಟೆಂಟು, ಮತ್ತೊಂದು ಕಂಟೆಂಟ್ ಇಟ್ಕೊಂಡು ಮಾಡಲಿ. ಅದು ಬಿಟ್ಟು ನ್ಯೂಸ್ ಮಾಡಬಾರ್ದು, ಸುದ್ದಿ ಮಾಡೋ ಮಟ್ಟಿಗೆ ಬರಬಾರ್ದು. ಅವರು ಸುದ್ದಿಗೋಷ್ಠಿಗಳಿಗೆ ಹೋಗಬಾರ್ದು. ಈ ರೀತಿಯಾದಂಥ ಕಡಿವಾಣ ಹಾಕಿ. ದಯವಿಟ್ಟು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಕೂಡ 6ನೇ ಸರ್ಟಿಫಿಕೇಟ್ ಇರ್ತಕ್ಕಂಥವ್ರಿಗೆ ನೀವು ತಾತ್ಕಾಲಿಕವಾಗಿ ಅದನ್ನು ಅಕ್ರೆಡಿಟೇಷನ್ ಕಾರ್ಡನ್ನು ನೀಡಿ ಅವರ ಒಂದು ಎಲ್ಲ ಕಡೆ ಓಡಾಡೋದಕ್ಕೆ ಅವ್ರಿಗೆ ಮುಕ್ತ ಅವಕಾಶನ ಕಲ್ಪಿಸ್ಕೊಡಿ. ಅದರಿಂದ ಈ ಪತ್ರಿಕೋದ್ಯಮ ಬೆಳೆಯುತ್ತೆ ಅಂತ ಹೇಳ್ತಾ ಇದನ್ನು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.